गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। वामे भूमिसुता पुरश्च हनुमान् पश्चात् सुमित्रासुतः शत्रुघ्नो भरतश्च पार्श्वदलयोः वायुवादिकोणेषु च सुग्रीवश्च विभीषणश्च युवराट् तारासुतो जाम्बवान् मध्ये नीलसरोजकोमलरुचिः रामं भजे तारकम्। कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत ರಾಕ್ಷಸಾಂತಕಂ. ಧರ್ಮ ಬಂಧುಗಳಿಗೆಲ್ಲ ನಮಸ್ಕಾರ. ರಾಮಾಯಣ ಸಂಚಿಕೆಯ ಮುಂದುವರಿಕೆ. ಭರತ ತನ್ನ ಪರಿವಾರ ಸಮೇತವಾಗಿ ಚಿತ್ರಕೂಟಕ್ಕೆ ಬಂದು ಶ್ರೀರಾಮನ ದರ್ಶನ ಮಾಡಿ ರಾಮನಿಂದ ಕುಶಲ ಪ್ರಶ್ನೆ ರೂಪದಲ್ಲಿ ಒಂದು ಪಾಠವನ್ನೇ ಪಡ್ಕೋತಾನೆ. ಆ ನಂತರ ಅಲ್ಲಿ ಒಂದು ಇಂಟೆನ್ಸ್ ವಾತಾವರಣ ಇರುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಜನಗಳಿಗೆಲ್ಲ ರಾಮ ಕಾಡಿಗೆ ಬಂದು ಸ್ವಲ್ಪನೇ ದಿನ ಆಗಿದ್ರು ಸಹ ಎಷ್ಟೋ ದೀರ್ಘಕಾಲ ಆಗೋಗಿದೆ ಅಂತ ಅವ್ರಿಗೆ ಒಂದು ಅಲ್ಲಿ ತವಕ ಇರುತ್ತೆ. ಮತ್ತೆ ಭರತ ಏನ್ ಹೇಳ್ತಾನೆ ರಾಮಂಗೆ, ರಾಮ ಅದಕ್ಕೆ ಹೇಗ್ ಪ್ರತಿಕ್ರಿಯಿಸ್ತಾನೆ ಅಂತ ಎಲ್ಲರೂ ಕಾತರದಿಂದ ಕಾಯ್ತಾ ಇರ್ತಾರೆ. ಅವಾಗ ಶ್ರೀರಾಮನ ನೀತಿ ಪಾಠ ಆದ ತಕ್ಷಣ ಭರತ ಹೇಳ್ತಾನೆ, ಇದೆಲ್ಲ ಅಂದ್ರೆ ಒಂದು ತಮಾಷೆಯಾಗಿ ಹೇಳೋದಾದ್ರೆ, ರಾಮ ನೀ ಹೇಳೋದೆಲ್ಲ ತುಂಬಾ ಚೆನ್ನಾಗಿದೆ, ಆದ್ರೆ ಇದು ನನಗೆ ಔಟ್ ಆಫ್ ಸಿಲೆಬಸ್. ಇದು ಅಂದ್ರೆ ಇದು ಇಷ್ಟೆಲ್ಲ ನೀತಿ ಪಾಠ ಚೆನ್ನಾಗಿದೆ, ಅದರಲ್ಲೆಲ್ಲ ಧರ್ಮಾತ್ಮರಿಗೆ ಅದು ನನ್ನಲ್ಲಿ ಏನ್ ಧರ್ಮ ಉಳಿದಿದೆ, ಆದ್ರಿಂದ ನೀನೇ ಬಂದು ರಾಜ ಆಗ್ಬೇಕು ಅಂತ ಬೇಡ್ಕೋತಾನೆ. ಆಗ ರಾಮ ಒಂದ್ ಸ್ವಲ್ಪ ಸಾಧಾರಣವಾಗಿ, ಇಲ್ಲ ಹಾಗೆಲ್ಲ ಮಾಡಕ್ಕಾಗಲ್ಲ, ಆದ್ರೆ ಅಲ್ಲಿ ಏನಾಗಿದೆ ಅಯೋಧ್ಯೆಯಲ್ಲಿ ಹೇಳು, ರಾಜ ಕುಶಲವಾಗಿದ್ದಾನೆ ತಾನೆ ಅಂತೆಲ್ಲ ಕೇಳ್ತಾನೆ. ಆಗ ಭರತ ದಶರಥನ ನಿಧನ ವಾರ್ತೆಯನ್ನ ತಿಳಿಸ್ತಾನೆ. ಆಗ ಶ್ರೀರಾಮಚಂದ್ರನಿಗೆ ಮೂರ್ಛನೆ ಹೊರಟೋಗ್ತಾನೆ ಆ ಪಿತೃವಿಯೋಗದ ದುಃಖದಿಂದ. ಆದ್ರೂ ಆ ನಂತರ ಸಂಭಾಳಿಸ್ಕೊಂಡು ಒಂದು ತಂದೆಗೆ ಏನು ಶ್ರಾದ್ದಾದಿಗಳನ್ನ ಮಾಡ್ಬೇಕೋ ಅದನ್ನ ಮಾಡ್ತಾನೆ. ಅವನು ಮತ್ತೆ ಲಕ್ಷ್ಮಣ ಮಾಡ್ತಾರೆ. ಭರತ ಹೇಳಿರ್ತಾನೆ, ನಾನು ಮತ್ತೆ ಶತ್ರುಘ್ನ ಮಾಡಿಯಾಗಿದೆ ಅವ್ರದ್ದು ದೈಹಿಕ ಕ್ರಿಯೆಗಳನ್ನ, ನೀನು ಲಕ್ಷ್ಮಣ ಮಾಡಿ ಅಂತ. ಸರಿ, ಅಲ್ಲೇ ಒಂದು ತರ್ಪಣವನ್ನು ಕೊಟ್ಟು ಅಲ್ಲಿ ಹಿಪ್ಲಿಕಾಯಿ ಮತ್ತೆ ಎಳ್ಚಿಕಾಯಿ ಮುಂತಾದವುಗಳಿಂದ ಮಾಡಿರುವಂತಹ ಒಂದು ಪಿಂಡವನ್ನ ಪ್ರದಾನ ಮಾಡಿ ಎಲ್ಲ ಆಗುತ್ತೆ. ಆ ನಂತರ ಮತ್ತೆ ರಾಮ ಅಲ್ಲಿ ಬಂದು ಕೂತ್ಕೋತಾನೆ. ಎಲ್ಲರೂ ಅಲ್ಲಿ ನೆರೆದಿರ್ತಾರೆ. ಆಗ ಭರತ ಮತ್ತೆ ಹೇಳ್ತಾನೆ, ರಾಮ ನೋಡು, ಹೀಗೆಲ್ಲ ಆಗೋಯ್ತು, ನನಗೆ ಗೊತ್ತೇ ಆಗ್ಲಿಲ್ಲ ಈ ತರ ರಾಜ್ಯವನ್ನ ನನಗೆ ಕೊಡಬೇಕು ಅಂತ ಇದ್ದಾರೆ ಅಂತ, ನಿನ್ನನ್ ಕಾಡು ಕಳಿಸ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಈ ರಾಜ್ಯವನ್ನ ಆಳೋದಕ್ಕೆ ನಾನು ಸಮರ್ಥ ಅಲ್ಲ, ಆದ್ರಿಂದ ನೀನೇ ರಾಜ್ಯವನ್ನ ಆಳ್ಬೇಕು ಅಂತ ಹೇಳ್ತಾನೆ. ಮತ್ತು ಹಾಗೆ ಹೇಳ್ಬೇಕಾದ್ರೆ, ಈ ರಾಜ್ಯ ನಿನಗ್ ಬಂದಿರೋ ರೀತಿ ಸರಿ ಇಲ್ಲ, ಅದರಿಂದ ಅದು ಧರ್ಮಕ್ಕೆ ವಿರುದ್ಧವಾಗಿದೆ, ಆದ್ರಿಂದ ನೀನು ಅಲ್ಲಿ ಬಂದ್ಬಿಟ್ಟು ರಾಜ್ಯವನ್ನ ಆಳ್ಬೇಕು ಅಂತ ಪ್ರಾರ್ಥಿಸ್ಕೋತಾನೆ. ಆಗ ರಾಮ ಅವನಿಗೆ ಸಮಾಧಾನ ಮಾಡ್ತಾ, ಇಲ್ಲ, ರಾಜ್ಯ ಹೀಗೆ ಬಂದಿರೋ ಕ್ರಮ ಸರಿಗೇ ಇದೆ, ಹಿರಿಯರು ಈ ರೀತಿ ಆದೇಶ ಕೊಟ್ಟಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾಕೆ ಅಂತಂದ್ರೆ ಹಿರಿಯರಿಗೆ ತಾರತಮ್ಯ ಮಾಡೋದಕ್ಕೂ ಒಂದು ಅವಕಾಶ ಇದೆ. ಅವರು ಒಬ್ಬರ ಮೇಲೆ ಜಾಸ್ತಿ ಪ್ರೀತಿ ತೋರಿಸಿ ಇನ್ನೊಬ್ಬರ ಮೇಲೆ ಕಡಿಮೆ ಪ್ರೀತಿ ತೋರಿಸಿದ್ರೆ ಅದು ಲೋಕ ಸಹಜವಾದ ನೀತಿ, ಅದ್ರಲ್ಲಿ ತಪ್ಪೇನಿಲ್ಲ. ಹೀಗಾಗಿ ಹಿರಿಯರು
ನನಗೆ ಅರಣ್ಯವಾಸ, ನಿನಗೆ ರಾಜ್ಯಾಭಿಷೇಕ ಅಂತ ಅವರು ತೀರ್ಮಾನ ಮಾಡಿದ್ರೆ ಅದ್ರಲ್ಲಿ ಅವ್ರದ್ದು ತಪ್ಪೇನೂ ಇಲ್ಲ. ನೀನು ಹೋಗಿ ರಾಜ್ಯ ಆಳು, ಆ ತಂದೆಯ ಆಜ್ಞೆಯನ್ನ ನಾವು ಪಾಲನೆ ಮಾಡೋದು ನಮ್ಮ ಕರ್ತವ್ಯ ಅಂತ ರಾಮ ಮತ್ತೆ ಸಮಾಧಾನ ಮಾಡ್ತಾನೆ. ಆಗ ಮತ್ತೆ ಭರತ ಬಿಡೋದಿಲ್ಲ. ಆಗ ಆ ಭರತನಿಗೆ ಏನೇನು ಶಾಕ್ ಆಗಿರುತ್ತೋ ಅದೆಲ್ಲಾನು ಹೊರಗಡೆ ಬರುತ್ತೆ. ಯಾಕೆ ಅಂತಂದ್ರೆ ಅವನಿಗೆ ದಿಗ್ಭ್ರಮೆ ಆದಂಗಾಗಿರುತ್ತೆ. ಅವನು ರಾಜ್ಯಕ್ಕೆ ಬರ್ತಾನೆ, ಏನು ಸಮಾಚಾರ ಗೊತ್ತಿರಲ್ಲ. ಆಗ್ಲೇನೆ ರಾಮ ಕಾಡ್ಗೆ ಹೋಗಿದ್ದಾನೆ, ಕೈಕೇಯಿ ಈ ತರ ವರ ಕೇಳ್ಕೊಂಡ್ಬಿಟ್ಟಿದ್ದಾಳೆ, ರಾಜ ನಿಧನನಾಗಿದ್ದಾನೆ, ಎಲ್ಲೂ ಏನು ಒಂದು ಡೈರೆಕ್ಷನ್ ಲೆಸ್ ಆಗಿರುತ್ತೆ ರಾಜ್ಯ. ಹೀಗೆಲ್ಲ ಅವನು ಆ ಶಾಕ್ನ ತಡ್ಕೊಂಡು ಮುಂದೆ ನಾ ಏನ್ ಮಾಡ್ಬೇಕು ಅನ್ನೋ ಒಂದೇ ಒಂದು ತೀರ್ಮಾನ, ರಾಮನ್ ಹೋಗಿ ಕರ್ಕೊಂಡ್ ಬರ್ಬೇಕು ಅನ್ನೋ ಒಂದೇ ತೀರ್ಮಾನದಲ್ಲಿ ಅದೆಲ್ಲವನ್ನೂ ಸಹಿಸ್ಕೊಂಡಿರ್ತಾನೆ. ಆಗ ಕಟ್ಟೆ ಒಡೆದು ಬಿಡುತ್ತೆ ಅವನ್ಗೆ. ಎಲ್ಲೆಲ್ಲ ಯಾವ್ಯಾವ ರೀತಿನಲ್ಲೋ ದುಃಖ ಪಟ್ಟಲ್ಲಿ ಹೇಳ್ತಾನೆ, ನನಗೆ ಈ ತರ ಆಗಿದೆ ಅಂತ ಗೊತ್ತಿರ್ಲಿಲ್ಲ, ನಮ್ ತಾಯಿ ಕೆಟ್ಟವಳು, ಅವಳಿಂದ ಹೀಗಾಯ್ತು, ತಂದೆ ಇದಾಯ್ತು, ಅದರಿಂದ ಅದ್ರಲ್ಲಿ ನನ್ನ ಪಾತ್ರ ಏನಿಲ್ಲ, ನನಗೆ ರಾಜ್ಯ ಯಾವಾಗ ಕೊಡು ಅಂತ ನಾ ಯಾವತ್ತೂ ತಂದೆನೂ ಕೇಳಿರ್ಲಿಲ್ಲ, ನಮ್ಮ ತಾಯಿನೂ ಕೇಳಿರ್ಲಿಲ್ಲ. ಹೀಗೆಲ್ಲ ಬಡಬಡಿಸ್ಕೊಂಡು ಕೊನೆಗೆ ರಾಮನನ್ನ ನೀನೇ ಬಂದು ರಾಜ್ಯ ಆಳು ಅಂತ ಮತ್ತೆ ಪ್ರಾರ್ಥನೆ ಮಾಡ್ಕೋತಾನೆ. ಈ ಬಾರಿ ರಾಮ ಅವನ್ಗೆ ಸಮಾಧಾನ ಮಾಡ್ತಾನೆ. ಹೇಗೆ ಅಂತಂದ್ರೆ ನೋಡು, ಎಲ್ಲವೂ ಕರ್ಮಕ್ಕನುಗುಣವಾಗಿ ಜೀವನ ನಡ್ಕೊಂಡು ಹೋಗುತ್ತೆ, ಆದ್ರಿಂದ ನೀನು ತುಂಬಾ ಅದ್ರ ಬಗ್ಗೆ ದುಃಖ ಪಡಬೇಡ ಅಂತ ಹೇಳಿ ವೈರಾಗ್ಯಪ್ರದವಾದ ಬೋಧನೆಯನ್ನ ಮಾಡಿ ಕೊನೆಗೆ ತಂದೆಯ ವಿಯೋಗದ ದುಃಖವನ್ನು ನಾವು ಅಷ್ಟೊಂದು ಅನುಭವಿಸ್ಬೇಕಾಗಿಲ್ಲ, ಸಮಾಧಾನ ಮಾಡ್ಕೋ ಅಂತ ಹೇಳಿ ಸಮಾಧಾನ ಮಾಡಿ ಮತ್ತೆ ನಾವು ತಂದೆಯ ಆಜ್ಞೆಯನ್ನ ಪಾಲನೆ ಮಾಡೋದು ನಮ್ಮ ಕರ್ತವ್ಯ ಆಗಿದೆ ಅಂತಾನೆ ಮತ್ತೆ ಎಂಡ್ ಮಾಡ್ತಾನೆ. ಇಲ್ಲೆಲ್ಲ ಗಮನಿಸಬೇಕಾದಂತಹ ಅಂಶಗಳಿರುತ್ತೆ. ಹಿಂದಿನ ದಿನ ಅಲ್ಲಿ ರಾಮ ದಶರಥನ ನಿಧನ ವಾರ್ತೆಯನ್ನು ಕೇಳಿ ರಾಮನಿಗೆ ಎಂತಹ ಶೋಕ ಆಗಿರುತ್ತೆ ಅಂತಂದ್ರೆ ಮೂರ್ಛನೆ ಹೋಗ್ತಾನೆ. ಅಷ್ಟು ಆಳವಾದ ಒಂದು ಶೋಕ ಇರುತ್ತೆ. ಆದ್ರೆ ಒಂದು ದಿನ ಕಳೀತಾ ಇದ್ದಂಗೆ ಅಷ್ಟರಲ್ಲೇ ಅವನಿಗೆ ಸಮಾಧಾನ ಆಗಿ ಭರತನಿಗೂ ತಂದೆ ವಿಯೋಗದಿಂದ ಅಷ್ಟೊಂದು ದುಃಖ ಅನುಭವಿಸ್ಬೇಕಾಗಿಲ್ಲ ನೀನು ಅನ್ನೋ ರೀತಿ ಸಮಾಧಾನನೂ ಮಾಡ್ತಾನೆ. ಇಲ್ಲಿ ಈ ಮನಸ್ಸಿನ ಈ ನಡೆ ಏನಿದೆ, ಇದನ್ನ ನಾವು ಹಿಂದಿನ ಸಂಚಿಕೆಗಳಲ್ಲೂ ಇದು ಜ್ಞಾನ ವಿಜ್ಞಾನ ತೃಪ್ತಾತ್ಮರ ನಡೆ ಅನ್ನೋದನ್ನ ನಾವು ಜ್ಞಾಪಿಸ್ಕೊಂಡಿದ್ವಿ. ಇಲ್ಲೂ ಅದನ್ನ ಮತ್ತೆ ಮತ್ತೆ ಜ್ಞಾಪಿಸ್ಕೋಬಹುದು. ಮುಂದೆನೂ ಈ ಸಂಚಿಕೆಯಲ್ಲೇ ಅದನ್ನ ಇನ್ನು ಕೊಂಚ ವಿಶ್ಲೇಷಣೆ ಮಾಡಿ ಆ ಶ್ರೀರಾಮಚಂದ್ರನ ವ್ಯಕ್ತಿತ್ವದ ಒಂದು ರಸಾನುಭವವನ್ನ ಮತ್ತೆ ನಾವು ಮಾಡೋಣ. ಸರಿ, ಇದಾದ ನಂತರ ಮತ್ತೆ ಭರತ ಅನೇಕ ಧರ್ಮ ಸೂಕ್ಷ್ಮಗಳನ್ನೆಲ್ಲ ಹೇಳಿ ಮತ್ತೆ ರಾಮನ್ನ ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನ ಪಡ್ತಾನೆ. ನೋಡು, ಅಲ್ಲಿ ಒಂದು ವರ್ಣ ಧರ್ಮ, ಆಶ್ರಮ ಧರ್ಮ ಎಲ್ಲವನ್ನೂ ತಗೊಂಡು ಬರ್ತಾನೆ. ಕ್ಷತ್ರಿಯನಿಗೆ ಯಾವುದು ಪ್ರಧಾನವಾದ ಕರ್ತವ್ಯ, ಯಾವುದು ಪ್ರಧಾನವಾದ ಧರ್ಮ, ರಾಜ್ಯಪಾಲನೆ, ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಇದು ಪ್ರಧಾನವಾದ ಧರ್ಮ. ಹೀಗೆ ನೀ ಸುಮ್ಮನೆ ಕಾಡಲ್ಲಿರೋದಲ್ಲ ನಿನ್ ಧರ್ಮ, ಮತ್ತು ಗೃಹಸ್ಥಾಶ್ರಮ ಸರ್ವಶ್ರೇಷ್ಠವಾದುದು, ನೀ ಇಲ್ಲಿ ವಾನಪ್ರಸ್ಥಾಶ್ರಮಿ ಅಂತ ಇರೋದು ಅದು ಸಲ್ಲದು ನಿಂಗೆ ಅಂತ ಅನೇಕ ಧರ್ಮ ಸೂಕ್ಷ್ಮಗಳನ್ನೆಲ್ಲ ಹೇಳ್ತಾನೆ. ಅದು ಹೇಗಿರುತ್ತೆ ಅಂತಂದ್ರೆ ಸಾಮಾನ್ಯವಾದ ಜನಗಳಿಗೆ ಅಷ್ಟೆಲ್ಲ ಧರ್ಮ ಸೂಕ್ಷ್ಮಗಳನ್ನೆಲ್ಲ ಹೇಳಿದ್ರೆ ಪೂರ್ತಿ ಕನ್ಫ್ಯೂಸ್ ಆಗೋಗ್ಬೇಕು, ಹಾಗಿರುತ್ತೆ. ಯಾಕೆಂತಂದ್ರೆ ಭರತನು ಧರ್ಮಾತ್ಮ ಧರ್ಮಜ್ಞ, ರಾಮನು ಧರ್ಮಾತ್ಮ ಧರ್ಮಜ್ಞ. ಈಗ ಇವರಿಬ್ಬರಲ್ಲಿ ಯಾರ ಧರ್ಮ ಸೂಕ್ಷ್ಮಕ್ಕೆ ಗೆಲುವು ಬರಬೇಕು ಅನ್ನೋ ಒಂದು ಪಾಯಿಂಟ್ ಅಲ್ಲಿ ಬರುತ್ತೆ. ಅಲ್ಲಿ ಅಷ್ಟು ಧರ್ಮದ ವಿಷಯಗಳನ್ನೆಲ್ಲ ಹೇಳ್ತಾನೆ ಭರತ. ಆಮೇಲೆ ರಾಮ ಅದು ಪ್ರತಿಯೊಂದು ಧಾರ್ಮಿಕ ವಿಷಯಗಳಿಗೂ ಉತ್ತರ ಕೊಟ್ಕೊಂಡು ಹೀಗಿಗೆ ಅಂತ ಕೊನೆಯಲ್ಲಿ ಎಲ್ಲಕ್ಕಿಂತನೂ ಪ್ರಧಾನವಾದ ಧರ್ಮ ಏನು ಅಂತಂದ್ರೆ ಸತ್ಯಪಾಲನೆ, ಸತ್ಯ ಮತ್ತೆ ಧರ್ಮಗಳಿಗೆ ನಾವು ಯಾವಾಗ್ಲೂ ಬದ್ಧರಾಗಿರ್ಬೇಕು. ಹೀಗಿರೋದ್ರಿಂದ ತಂದೆ ಮಾಡಿರೋ ಒಂದು ಪ್ರತಿಜ್ಞೆ ಮತ್ತೆ ಆಜ್ಞೆ ಏನಿದೆ ಅದನ್ನ ಪರಿಪಾಲನೆ ಮಾಡೋದೇನೆ ಅತ್ಯಂತ ಸೂಕ್ತವಾದ ಧರ್ಮ ಈಗಿನ ಪ್ರಸಂಗದಲ್ಲಿ ಅಂತ ಹೇಳಿ, ಯಾಕೆ ರಾಜ್ಯ ನಿನಗೆ ಬಂತು ಅಂತನೂ ರಾಮ ವಿವರಣೆ ಕೊಡ್ತಾನೆ. ಅಲ್ಲಿ ಹಿಂದೆ ದಶರಥ ಮಹಾರಾಜ ಕೈಕೇಯಿಯನ್ನ ವಿವಾಹ ಆಗಬೇಕಾದ್ರೆ ಕೋಸಲ ದೇಶವನ್ನೇ ಕನ್ಯಾಶುಲ್ಕವಾಗಿಯೂ ಕೊಟ್ಟಿರ್ತಾನೆ. ಮತ್ತು ಕೈಕೇಯಿ ಯುದ್ಧದಲ್ಲಿ ದಶರಥನಿಗೆ ಸಹಾಯ ಮಾಡಿದ್ರಿಂದ
ದಶರಥ ಪ್ರೀತನಾಗಿ ನಿನ್ಗೇನ್ ವರ ಬೇಕೋ ಕೇಳ್ಕೊ, 2 ವರ ಕೊಡ್ತೀನಿ ಅಂತ ಹೇಳಿದಾಗ ಕೈಕೇಯಿ ನನ್ನ ಸಮಯ ಬಂದಾಗ ಆ ವರಗಳನ್ನ ಕೇಳ್ತೀನಿ ಅಂತ ಹೇಳಿ ಈಗ ಆ ವರಗಳನ್ನ ಕೇಳಿರೋದ್ರಿಂದ ಅದು ತಂದೆ ಪ್ರತಿಜ್ಞೆ ಸತ್ಯವಾಗಬೇಕು, ಅದು ಸುಳ್ಳಾಗಬಾರ್ದು. ಅದು ಸುಳ್ಳಾದ್ರೆ ಆ ದಶರಥ ಸ್ತ್ರೀ ಋಣದಿಂದ ವಿಮುಕ್ತನಾಗೋದಿಲ್ಲ. ತಂದೆ ಆ ಕೊಟ್ಟ ಮಾತನ್ನ ನಡೆಸ್ಕೊಂಡು ಆ ಸ್ತ್ರೀ ಋಣದಿಂದ ವಿಮುಕ್ತನಾದ್ರೆ ಮಾತ್ರ ಅವನು ಸ್ವರ್ಗಕ್ಕೆ ಹೋಗೋಕೆ ಸಾಧ್ಯವಾಗೋದು. ತಂದೆ ಅನೇಕ ದಾನಗಳನ್ನ ಕೊಟ್ಟು ಅನೇಕ ಯಜ್ಞಾದಿಗಳನ್ನ ಮಾಡಿ ಯಾವುದೇ ಪಾಪವನ್ನು ಮಾಡದೆ ಸ್ವರ್ಗಕ್ಕೆ ಹೋಗೋಕೆ ಅಧಿಕಾರವನ್ನು ಹೊಂದಿದ್ದಾನೆ ಅವನು. ಈ ಸಂದರ್ಭದಲ್ಲಿ ತಂದೆ ಮಾತನ್ನ ಸುಳ್ಳು ಮಾಡಿಬಿಟ್ರೆ ಆ ಸ್ತ್ರೀ ಋಣದಿಂದಾಗಿ ಅವನು ಸ್ವರ್ಗಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ ಅಂತೆಲ್ಲ ಹೇಳಿ ಭರತನಿಗೆ ಅದನ್ನ ಮನದಟ್ಟಾಗುವಂತೆ ವಿವರಣೆ ಮಾಡ್ತಾನೆ. ಯಾವಾಗ ಇಲ್ಲಿ ಸ್ವರ್ಗದ ಮಾತು, ಆ ಪಿತೃಋಣ ಇದೆಲ್ಲ, ಸ್ತ್ರೀ ಋಣ ಇದೆಲ್ಲ ಬಂತೋ ತಕ್ಷಣ ಅಲ್ಲಿದ್ದಂತಹ ಇನ್ನೊಬ್ರು ಜಾಬಾಲಿ ಮಹರ್ಷಿಗಳು ನಾಸ್ತಿಕವಾದವನ್ನ ಎತ್ಕೋತಾರೆ. ಅವರು ಮಹರ್ಷಿಗಳು, ಅವ್ರಿಗೇನು ನಾಸ್ತಿಕವಾದ ಇರೋದಿಲ್ಲ ಅವರಲ್ಲಿ. ಆದ್ರೂ ಸಹ ಶ್ರೀರಾಮಚಂದ್ರನ ಹೇಗಾದ್ರೂ ಮಾಡಿ ಅಯೋಧ್ಯೆಗೆ ಕರ್ಕೊಂಡು ಬಂದ್ಬಿಡೋಣ ಅನ್ನೋ ಒಂದು ತೀವ್ರತೆಯಿಂದ, ರಾಮ ಈ ದೇಹ ಹೋದ್ಮೇಲೆ ಪರಲೋಕ ಎಲ್ಲಿಂದ ಬಂತು, ಅವನ ದೇಹ ಎಲ್ಲ ಭಸ್ಮ ಮಾಡಿ ಆಯ್ತು, ಇನ್ನು ನಿನಗೂ ಮತ್ತೆ ಅವನಿಗೂ ಇರೋ ಸಂಬಂಧ ಅಂತ ಎಲ್ಲಿಂದ ಬಂತು, ಅದೆಲ್ಲ ಏನೂ ಇಲ್ಲ, ನೀನು ವಾಪಸ್ ಬಾ ಅನ್ನೋ ರೀತಿನಲ್ಲಿ ಅವರು ಸಾಕಷ್ಟು ಮಾತುಗಳನ್ನ ಹೇಳ್ತಾರೆ ಜಾಬಾಲಿ ಮಹರ್ಷಿಗಳು. ಆಗ ಶ್ರೀರಾಮಚಂದ್ರ ಮತ್ತೆ ಅವ್ರಿಗೆ ಉತ್ತರ ಕೊಡ್ತಾನೆ. ಉತ್ತರ ಕೊಡ್ಬೇಕಾದ್ರೆ ಪ್ರಾರಂಭದಲ್ಲಿ ಸ್ವಲ್ಪ ಗೌರವಯುತವಾಗಿಯೇ ಮಾತಾಡ್ತಾನೆ ರಾಮ. ಜಾಬಾಲಿ ಮಹರ್ಷಿಗಳೇ ಅಂತಾನೆ ಅವ್ರನ್ನ ಸಂಬೋಧನೆ ಮಾಡಿ, ನೀವು ನನ್ನ ಮೇಲಿರೋ ಪ್ರೀತಿಯಿಂದ ನಾನು ಅಯೋಧ್ಯೆಗೆ ಬರಬೇಕು ಅಂತ ಹೇಳ್ತಾ ಇರೋದ್ರಿಂದ ಈ ಮಾತು ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಅಂತಾನು ಹೇಳಿ ಯುಕ್ತಿಯುಕ್ತವಾಗಿಯೂ ಸಹ ಅವ್ರ ಮಾತಿಗೆ ಉತ್ತರ ಕೊಡ್ತಾನೆ. ಈಗ ನೀವು ಹೇಳೋದನ್ನೇ ನಾನು ನಂಬೋದಾದ್ರೆ ಆಗ ವೇದವಿಹಿತವಾದ ಮಾರ್ಗದಿಂದ ನಾನು ದೂರ ಸರಿದ ಹಾಗಾಗುತ್ತೆ. ನಾಸ್ತಿಕವಾದವನ್ನ ಇಟ್ಕೊಂಡ್ರೆ, ಪರಲೋಕ ಇಲ್ಲ, ತಂದೆ ವಿಚಾರದಲ್ಲಿ ಮರಣಾನಂತರ ಏನು ಕರ್ತವ್ಯ ಇಲ್ಲ ಅಂತ ನಾ ಅನ್ಕೊಂಡ್ರೆ ಅದು ನಾಸ್ತಿಕವಾದ, ವೇದಕ್ಕೆ ವಿರುದ್ಧವಾದದು. ನಾನು ವೇದ ವಿರುದ್ಧವಾದ ಹಾದಿನೇ ಹಿಡಿಯೋ ಹಾಗಿದ್ರೆ ನಾನು ರಾಜ್ಯ ಯಾಕೆ ಬೇಕು? ನಂಗೆ ರಾಜ್ಯ ಪಾಲನೆಯಲ್ಲಿ ನನ್ನ ಕರ್ತವ್ಯ ಏನ್ ಬಂತು ಅಲ್ಲಿ? ಯಾವ ಒಂದು ನೀತಿಯನ್ನ ಇಟ್ಕೊಂಡು ನಾ ರಾಜ್ಯ ಪಾಲನೆ ಮಾಡ್ಬೇಕು ಅಲ್ಲಿ ಅಂತ ಮರುಪ್ರಶ್ನೆಯನ್ನ ಕೇಳಿ ಆ ಯುಕ್ತಿಯನ್ನ ಹೇಳ್ತಾನೆ. ಅಲ್ಲಿ ಹೇಳಿ ಕೊನೆಯಲ್ಲಿ ಸ್ವಲ್ಪ ಕೋಪನೆ ಬಂದ್ಬಿಡುತ್ತೆ ರಾಮಂಗೆ. ಇಷ್ಟೆಲ್ಲ ಹೇಳಿ ಕೊನೆಗೆ ಈ ನಾಸ್ತಿಕವಾದವನ್ನ ಖಂಡಿತ ಒಪ್ಪೋದಿಲ್ಲ ನಾನು, ನೀವು ಈ ತರ ಮಾತಾಡಬಾರ್ದಿತ್ತು ಅಂತ ಹೇಳಿ ಕೊನೆಗೆ ನಮ್ಮ ತಂದೆ ಮಾಡಿರೋ ಒಂದೇ ಒಂದು ತಪ್ಪೇನು ಅಂತಂದ್ರೆ ನಿಮ್ಮಂತವ್ರನ್ನ ಜೊತೆಲಿ ಇಟ್ಕೊಂಡಿದ್ದು ಅನ್ನೋ ತರ ಸೇರಿಸ್ಬಿಡ್ತಾನೆ. ಆಗ ತಕ್ಷಣ ಜಾಬಾಲಿನೂ ಅವ್ರಿಗೆ ಸಮಾಧಾನ ಮಾಡ್ತಾನೆ. ಇಲ್ಲ ರಾಮ, ನನಗೆ ನಾಸ್ತಿಕವಾದ ಹಾಗಿಲ್ಲ, ನಾನು ಸಮಯಕ್ಕನುಗುಣವಾಗಿ ಅಂತಹ ವಾದವನ್ನ ತೆಗೆದುಕೊಂಡೆ ಅಷ್ಟೇನೆ ಅಂತ ಹೇಳ್ತಾನೆ. ತಕ್ಷಣ ವಸಿಷ್ಠರು ಮತ್ತೆ ಮಧ್ಯೆ ಪ್ರವೇಶಿಸಿ, ಹೌದು ಜಾಬಾಲಿ ಮಹರ್ಷಿಗಳಿಗೆ ಆ ರೀತಿಯಾದ ಅಭಿಪ್ರಾಯ ಇಲ್ಲ, ನಿನ್ ಮೇಲಿನ ಪ್ರೀತಿಗೋಸ್ಕರ ಹಾಗೆ ಹೇಳಿದ್ದಾರೆ ಅಷ್ಟೇನೆ ಅಂತ ರಾಮನನ್ನ ಮತ್ತೆ ಅವರು ಸಮಾಧಾನ ಮಾಡಿ ಅವರು ರಾಮನ ವಂಶವನ್ನೆಲ್ಲ ಮತ್ತೆ ಕೀರ್ತನೆ ಮಾಡಿ, ನೋಡು ಪ್ರತಿ ಸಾರ್ತಿನೂ ನಿಮ್ಮ ವಂಶದಲ್ಲಿ ಹಿರಿಯ ಮಗನಿಗೆ ಪಟ್ಟಾಭಿಷೇಕ ಆಗಿರೋದು, ಅದು ನಿಮ್ಮ ಪರಂಪರೆ. ಆದ್ರಿಂದ ಆ ಪರಂಪರೆಯನ್ನ ನೀನು ಮುಂದುವರಿಸು. ಹಿಂದೆ ನಿಮ್ ತಾಯಿನೂ ನೀನು ಪಟ್ಟಾಭಿಷಿಕ್ತನಾಗಬೇಕು ಅಂತ ಹೇಳಿದಾಳೆ, ಮತ್ತು ನಾನು ನಿಂಗೆ ಹೇಳ್ತಾ ಇದ್ದೀನಿ, ನಾನು ನಿನ್ನ ಆಚಾರ್ಯ ಹೇಳ್ತಾ ಇದ್ದೀನಿ, ಆದ್ರಿಂದ ನೀನು ಮತ್ತೆ ಅಯೋಧ್ಯೆಗೆ ಹಿಂದಿರುಗಿ ಪಟ್ಟಾಭಿಷಿಕ್ತನಾಗು ಅಂತ ಹೇಳ್ತಾರೆ. ಏನ್ ಮಾಡ್ಬೇಕು? ತಂದೆ ಹೇಳಿದಾನೆ ನೀನ್ 14 ವರ್ಷ ಕಾಡಲ್ಲಿರು ಅಂತ, ಮತ್ತೆ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲ ನೀನ್ ಹಿಂದಿರುಗಿ ಬಂದು ಪಟ್ಟಾಭಿಷಿಕ್ತನಾಗು ಅಂತ. ಇದು ಎಂತಹವ್ರಿಗೂ ಸಹ ಧರ್ಮ ಸಂದಿಗ್ಧ, ಇದನ್ನ ಪರಿಹಾರ ಮಾಡೋದು ಸುಲಭ ಸಾಧ್ಯ ಅಲ್ಲ. ಇಂತಹ ಸಂದರ್ಭ ಇದ್ರೂ ಅಲ್ಲಿ ಶ್ರೀರಾಮಚಂದ್ರ ಅವನ ಧರ್ಮ ಪ್ರಜ್ಞೆಯನ್ನ ಕಳೆದುಕೊಳ್ಳದೆ ಹೇಳ್ತಾನೆ, ಅವನು ತಂದೆ ತಾಯಂದ್ರು ನಾವು ಚಿಕ್ಕಂದನಿರ್ಬೇಕಾದ್ರೆ ಏನೆಲ್ಲ ಸೇವೆ ಮಾಡಿರ್ತಾರೆ, ಆದ್ರಿಂದ ಯಾಕೆ ಅವರು ಆಚಾರ್ಯರು ಅಂತ ಹೇಳಿ ತಂದೆನೇ ಪ್ರಥಮಾಚಾರ್ಯ ಅನ್ನೋದನ್ನ ಹೇಳಿ, ನಾನು ನಿಮ್ಮ ಮಾತನ್ನ ಹೇಗೆ ಕೇಳಬೇಕೋ ಹಾಗೆ ತಂದೆ ಮಾತನ್ನು ಕೇಳಬೇಕು. ತಂದೆ ಆದವನು ಮೊದಲೇ ಹೇಳ್ಬಿಟ್ಟಿದ್ದಾನೆ, ಆ ತಂದೆ ಮೊದಲೇ ಪ್ರತಿಜ್ಞೆ ಮಾಡಿದ್ದಾನೆ, ಆದ್ರಿಂದ ಅವನ ಮಾತನ್ನೇ ಮೊದಲು ಆಚರಣೆ ಮಾಡಬೇಕು ಅಂತ ಹೇಳಿ ಮಾತು ಮುಂದುವರಿಯುತ್ತೆ. ಕೊನೆಯಲ್ಲಿ ಹೇಗಿದ್ರು ನಾನು 14 ವರ್ಷ ಆದ ನಂತರ ಕೂಡಲೇ ಬಂದು ನಾನು ಪಟ್ಟಾಭಿಷಿಕ್ತನಾಗ್ತೇನೆ, ನನಗದ್ರಲ್ಲೇನು ತೊಂದರೆ ಇಲ್ಲ ಅಂತ ಹೇಳಿ
ನಿಮ್ಮ ಮಾತನ್ನ ನಂತರ ಕೇಳ್ತೇನೆ, ನಿಮ್ಮ ಮಾತನ್ನು ಮೀರೋದಿಲ್ಲ ಅನ್ನೋ ಒಂದು ಸಮಾಧಾನ ಬಾರೋ ಅಂತ ಮಾತನ್ನ ಮುಂದೆ ಆಡ್ತಾನೆ. ಅದಿರ್ಲಿ, ಅದು ಬೇರೆ. ಅದು ಈ ತತ್ಕಾಲದಲ್ಲಿ ತಂದೆ ಮಾತನ್ನೇ ಕೇಳಬೇಕು ಅನ್ನೋ ನೇರದಲ್ಲಿ ಮತ್ತೆ ಮಾತನ್ನ ನಿಲ್ಲಿಸ್ತಾನೆ. ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಭರತನ್ಗೆ ತಡ್ಕೊಳಕ್ಕಾಗಲ್ಲ. ಅಲ್ಲೇ ಸುಮಂತ್ರ ಇರ್ತಾನೆ. ಸುಮಂತ್ರ, ನೀನು ದರ್ಭಾಸನವನ್ನ ಈಗಲೇ ಸಿದ್ಧ ಮಾಡು, ನಾನು ಪ್ರಾಯೋಪವೇಶ ಮಾಡ್ತೀನಿ ಅಂತ ಹೇಳಿ ಆಜ್ಞೆ ಮಾಡ್ತಾನೆ. ಬಟ್ ಆಗ ಸುಮಂತ್ರಂಗೂ ಏನೋ ಗೊತ್ತಾಗಲ್ಲ. ಅವನು ರಾಮನ್ ಮುಖನೇ ನೋಡ್ಕೊಂಡು ಕುಳಿತಿರ್ತಾನೆ, ಏನ್ ಮಾಡ್ಲಿ ಅಂತ. ರಾಮ ಸುಮ್ಮನೆ ಇರ್ತಾನೆ. ಆಗ ಭರತ ಅವನೇ ದರ್ಭೆಗಳನ್ನೆಲ್ಲ ಹಾಕಿ, ನಾನು ಇಲ್ಲಿ ಪ್ರಾಯೋಪವೇಶ ಮಾಡ್ತೀನಿ ಅಂತ. ಆ ಪ್ರಾಯೋಪವೇಶ ಅನ್ನೋದಕ್ಕಿಂತ ಅಲ್ಲಿ ಒಂದು ಪ್ರತ್ಯುಪವೇಶ ಅಂತ ಅದಕ್ಕೆ ಒಂದು ಹೆಸರಿದೆ. ಅದೇನು ಕ್ರಮ ಅಂತ ಹೇಳಿದ್ರೆ, ಈ ಅಹಿಂಸಾ ವ್ರತಧಾರಿಗಳಾಗಿರೋ ತಪಶ್ಚರ್ಯೆಯಲ್ಲಿ ನಿರತರಾಗಿರೋ ಬ್ರಾಹ್ಮಣರು ಅವ್ರಿಗೆ ಯಾರಾದರೂ ಅಪಕಾರ ಮಾಡಿದ್ರೆ, ಉದಾಹರಣೆಗೆ ಸಾಲ ತಗೊಂಡು ಹಿಂದಿರುಗಿಸದೇ ಇರೋದು, ಹೀಗೆಲ್ಲ ಮಾಡಿದಾಗ ಅವರು ಅಹಿಂಸಾ ವ್ರತವನ್ನ ಪಾಲನೆ ಮಾಡ್ತಿರೋದ್ರಿಂದ ಯಾರು ತಮಗೆ ಅಪಕಾರವನ್ನ ಮಾಡಿದಾರೋ ಅವ್ರಿಗೆ ದಂಡನೆಯನ್ನು ಕೊಡೋದಿಲ್ಲ, ಅಥವಾ ಕೋಪದಿಂದ ಶಾಪವನ್ನು ಕೊಡೋದಿಲ್ಲ. ಯಾಕೆಂದ್ರೆ ಅಹಿಂಸಾ ವ್ರತ ಪಾಲನೆ ಮಾಡ್ತಾ ಇರೋದ್ರಿಂದ ಅಂತಹವರು ಆ ಅಪಕಾರ ಮಾಡಿರೋರ ಮನೆ ಮುಂದೆ ಹೋಗಿ ಈ ತರ ದರ್ಭಾಸನೆ ಹಾಕೊಂಡು ಉಪವಾಸ ಮಾಡಿ, ಅವ್ರು ಸಾಯೋ ತನಕ ಉಪವಾಸ ಮಾಡ್ತೇನೆ ಅಂತ ಅಮರಣ ಅಂತ ಉಪವಾಸ ಅಂತ ಕೂತ್ಕೊಂಡ್ಬಿಡೋದು. ಆಗ ಅಯ್ಯೋ, ಈ ಬ್ರಾಹ್ಮಣ ನಮ್ಮಿಂದಾಗಿ ಅವನು ಸತ್ತೋದ್ರೆ ನಮಗ್ ತುಂಬಾ ದೊಡ್ಡ ದೋಷ ಬರುತ್ತಲ್ಲ ಅಂತ ಇವರು ಅಪಕಾರ ಮಾಡಿರೋರು ಅವರ ತಪ್ಪನ್ನ ಸರಿ ಮಾಡ್ಕೋತಾರೆ ಅನ್ನೋಂತಹ ಒಂದು ರೀತಿ. ಅದು ಹಾಗೆ ಕೂತ್ಕೊಂಡ್ಬಿಡ್ತಾನೆ. ಆಗ ರಾಮ ಮತ್ತೆ ಸಮಾಧಾನ ಮಾಡ್ತಾನೆ, ಭರತ, ಇದು ವೀರ ಕ್ಷತ್ರಿಯರಿಗೆ ಉಚಿತವಾದ ಮಾರ್ಗ ಅಲ್ಲ. ಇದು ನೀನು ಬ್ರಾಹ್ಮಣ ಅಲ್ಲ, ವೀರ ಕ್ಷತ್ರಿಯ, ಹಾಗಾಗಿ ನಿನಗೆ ತಕ್ಕುದಲ್ಲ. ಮತ್ತು ಇದು ಯಾರು ಅಪಕಾರ ಮಾಡಿದಾರೋ ಅವ್ರ ಮುಂದೆ ಮಾಡುವಂತ ಕೆಲಸ ಇದು. ನಾನೇನ್ ನಿನ್ಗೆ ಅಪಕಾರ ಮಾಡಿದೀನಿ ಅಂತ ಕೇಳ್ತಾನೆ. ಮತ್ತೆ ಭರತನಿಗೆ ಏನ್ ಹೇಳೋಕ್ಕೂ ತೋರಲ್ಲ. ಕೊನೆಗೆ ಅಲ್ಲಿರೋ ಪ್ರಜೆಗಳನ್ನೆಲ್ಲ ಉದ್ದೇಶಿಸಿ ಕೇಳ್ತಾರೆ, ಆ ಪ್ರಜೆಗಳು ನೀವಾದ್ರೂ ಹೇಳಿ ರಾಮಂಗೆ ವಾಪಸ್ ಬರಕ್ಕೆ ಅಂತ. ಅಲ್ಲಿ ಪ್ರಜೆಗಳಿಗೆ ಇಲ್ಲಿವರೆಗೂ ಆಗಿರೋ ವಾಗ್ವಾದಗಳನ್ನೆಲ್ಲ ಕೇಳಿ ಒಂದು ನೇರದಲ್ಲಿ ಅವ್ರಿಗೆ ರೋಮಾಂಚನ ಆಗಿರುತ್ತೆ. ಇದೇನು ಇಂಥ ಧರ್ಮಾತ್ಮರ ಇವರಿಬ್ರು, ಇಷ್ಟು ಧರ್ಮ ಸೂಕ್ಷ್ಮಗಳನ್ನ ಬಲ್ಲವರ ನಮ್ಮ ರಾಮ ಭರತರು ಅಂತ ಅವ್ರಿಗೆ ಒಂದ್ ಕಡೆ ರೋಮಾಂಚನ ಆಗಿರುತ್ತೆ, ಇನ್ನೊಂದ್ ಕಡೆ ವಿಸ್ಮಯ ಆಗಿರುತ್ತೆ. ಅವ್ರು ಹೇಳ್ಬಿಡ್ತಾರೆ, ನೋಡಪ್ಪ, ನಾವು ಈಗ ದಿಗ್ಮೂಢರಾಗಿರ್ದೇವೆ, ನಾವು ರಾಮನಂತ ದೃಢವ್ರತನಿಗೆ, ಸತ್ಯ ಪ್ರತಿಜ್ಞನಿಗೆ ನಾವು ಏನು ಹೇಳಕ್ಕಾಗಲ್ಲ ಈಗ ಅಂತ ಹೇಳ್ಬಿಡ್ತಾರೆ. ಕೊನೆಗೆ ಮತ್ತೆ ರಾಮ ಸಮಾಧಾನ ಮಾಡಿ, ನೋಡು ಭರತ, ನೀನು ದರ್ಭಾಸನದಿಂದ ಎದ್ದು ಒಂದ್ ಸ್ವಲ್ಪ ಪ್ರಾಯಶ್ಚಿತ್ತ ಮಾಡ್ಕೊ. ಹಾಗೆಲ್ಲ ಮಾಡಿರೋದು ನಿನ್ನ ಧರ್ಮಕ್ಕೆ ಅನುಗುಣವಾದ ಕೆಲಸ ಅಲ್ಲ ನೀ ಮಾಡಿರೋದು, ಆದ್ರಿಂದ ಒಂದು ಪ್ರಾಯಶ್ಚಿತ್ತ ಮಾಡ್ಕೊ ಅಂತ ಹೇಳಿ ಒಂದು ಜಲಸ್ಪರ್ಶವನ್ನ ಮಾಡಿ ನನ್ನನ್ನು ಸ್ಪರ್ಶ ಮಾಡು, ಅವಾಗ ನಿಂಗೆ ಇದು ಪ್ರಾಯಶ್ಚಿತ್ತ ಆಗುತ್ತೆ ಅಂತ. ಸರಿ, ಅವನು ದರ್ಭಾಸನದಿಂದ ಎದ್ದು ಆಚಮನ ಮಾಡ್ತಾನೆ ಭರತ. ಈಗ ಇಷ್ಟೆಲ್ಲ ಆದ್ಮೇಲೆ ಇನ್ನು ಆಯ್ತು, ಭರತನ್ಗೆ ಸಮಾಧಾನ ಆಗಿರುತ್ತೆ ಅಂತ ಅನ್ಕೊಂಡಿರ್ತಾನೆ ರಾಮ. ಮತ್ತೆ ಭರತ ಬಿಡೋದಿಲ್ಲ. ಮತ್ತೆ ಹಾಗಿದ್ರೆ ಈಗ ತಂದೆ ಆಜ್ಞೆ ಇದೆಯಲ್ಲ, 14 ವರ್ಷ ವನವಾಸ ಮತ್ತೆ ರಾಜ್ಯಾಭಿಷೇಕ ಅಂತ, ನಿನ್ ಪರವಾಗಿ ನಾನು ವನವಾಸ ಅನುಭವಿಸ್ತೀನಿ, ಮತ್ತೆ ನನಗೆ ಕೊಟ್ಟಿರೋ ರಾಜ್ಯವನ್ನ ನಾನು ನಿನಗೆ ಸಮರ್ಪಣೆ ಮಾಡ್ಬಿಡ್ತೀನಿ, ನೀನು ನನ್ನ ಪರವಾಗಿ ರಾಜ್ಯಭಾರ ಮಾಡೋ ಅಂತ. ಇದನ್ನ ತೆಗೆದುಹಾಕೋದು ಹೇಗೆ ಅನ್ನೋದು ದೊಡ್ಡ ಪ್ರಶ್ನೆ ಇರುತ್ತೆ. ಆದ್ರೆ ರಾಮ ಅಲ್ಲಿಯೂ ಧರ್ಮಜ್ಞ. ಅಲ್ಲಿಯೂ ಅವನು ಹೇಳ್ತಾನೆ, ನೋಡು, ಯಾವಾಗಲೂ ಸಹ ಧರ್ಮವನ್ನ ಪೂರ್ಣ ರೂಪದಲ್ಲಿ, ಅದನ್ನ ಮುಖ್ಯ ಕಲ್ಪ ಯಾವ್ದಿರುತ್ತೋ ಆ ಪೂರ್ಣ ಕಲ್ಪದಲ್ಲಿ ಆಚರಣೆ ಮಾಡಬೇಕು. ಯಾವುದಾದ್ರೂ ನಾವು ಅದನ್ನ ಹಾಗೆ ಮಾಡೋದಕ್ಕೆ ಅಶಕ್ತರಾಗಿದ್ದಾಗ ಒಂದು ಆಪದ್ಧರ್ಮವಾಗಿ ಒಂದು ಗೌಣಕಲ್ಪವನ್ನ ಆಚರಣೆ ಮಾಡಬೇಕು. ಈಗ ನಾನು ಅಶಕ್ತನಾಗಿಲ್ಲ, ಆದ್ರಿಂದ ನಾನು ಆ ತಂದೆ ಆಜ್ಞೆಯನ್ನ ಆ ಪೂರ್ಣ ಕಲ್ಪದಲ್ಲಿ ಅದನ್ನ ಆಚರಣೆ ಮಾಡದೇ ಇದ್ರೆ ಆಗ ಅಲ್ಲಿ ಒಂದು ಧರ್ಮ ಲೋಪ ಉಂಟಾಗುತ್ತೆ, ತಂದೆ ಮಾತನ್ನ ಸುಳ್ಳು ಮಾಡಿದ ಹಾಗಾಗುತ್ತೆ ಅಂತ ಹೇಳ್ತಾನೆ. ಇಂತಹ ಒಂದು ಪ್ರಸಂಗ ಬಂದಾಗ ಶ್ರೀರಂಗ ಮಹಾಗುರುಗಳ ಪ್ರಮುಖ ಶಿಷ್ಯರಲ್ಲಿ ಒಬ್ಬರಾದ ಪೂಜ್ಯ ರಂಗಪ್ರಿಯ ಸ್ವಾಮಿಗಳು ಹೇಳ್ತಾ ಇದ್ದಂತಹ ಒಂದು ಮಾತು ಜ್ಞಾಪಕಕ್ಕೆ ಬರುತ್ತೆ. ಆಪತ್ತು ಇಲ್ಲದೆ ಇರ್ಬೇಕಾದ್ರೆ ಆಪದ್ಧರ್ಮವನ್ನ ಆಚರಣೆ ಮಾಡಿ ಆಪತ್ತನ್ನ ತಂದುಕೋಬೇಡಿ ಅಂತ ಅವರು ಹೇಳ್ತಾ ಇದ್ರು. ಅಂದ್ರೆ ಆಪತ್ತಿದ್ದಾಗ ಆ ಧರ್ಮವನ್ನ ಸಂಕ್ಷೇಪಗೊಳಿಸಿ ಒಂದು ಆಪದ್ಧರ್ಮ ಅಂತ ಆಚರಣೆ ಮಾಡೋದು ಬೇರೆ.
ಆದ್ರೆ ಆಪತ್ತು ಇಲ್ಲದೆ ಇರಬೇಕಾದ್ರೆ ಆಪತ್ ಧರ್ಮ ಆಚರಣೆ ಮಾಡಕ್ ಹೋದ್ರೆ ಆಪತ್ ಬರುತ್ತೆ ಅನ್ನೋದು ಅಲ್ಲಿ ಒಂದು ತಾತ್ಪರ್ಯ ಇದೆ ಅಲ್ಲಿ. ಹೀಗೆ ಮತ್ತೆ ರಾಮ ಹೀಗೆ ಹೇಳಿದಾಗ ಕೊನೆಗೆ ಎಲ್ಲರಿಗೂ ಒಂದು ಏನೋ ಅಲ್ಲಿರೋ ಋಷಿ ಮುನಿಗಳಿಗೆ ಇಷ್ಟು ಇವನು ಹೇಳಿದ್ಮೇಲೆ ಇನ್ ಸಾಕು ಅನ್ನೋ ತರ ಹೇಳಿ ಎಲ್ಲರೂ ಭರತನಿಗೆ ಹೇಳ್ತಾರೆ, ಭರತ ನೀ ಏನೇ ಇನ್ನು ಪ್ರಯತ್ನ ಪಟ್ಟು ರಾಮ ಹಿಂದಿರುಗಿ ಬರಲ್ಲ ಅಂತ. ಯಾಕೆಂದ್ರೆ ಅವ್ರಿಗೆ ಆ ಮಹರ್ಷಿಗಳಿಗೆ ಒಂದು ಮುನ್ನೋಟ ಇರುತ್ತೆ, ದಿವ್ಯ ದೃಷ್ಟಿ ಇರುತ್ತೆ. ರಾಮ ಇನ್ನೂ ಹೋಗಿ ಅಲ್ಲಿ ಆ ಕಾಡಿಗೆ ಹೋಗಿ ಅವನ ಕೊನೆಗೆ ರಾವಣ ಸಂಹಾರ ಮಾಡಬೇಕು, ಅದು ಅವನ ಅವತಾರದ ಉದ್ದೇಶನೇ ಅದಾಗಿದೆ. ಆದ್ರಿಂದ ರಾಮ ಖಂಡಿತ ಹಿಂದಿರುಗೋದಿಲ್ಲ ಅಂತ ಅವ್ರಿಗೆ ನಿಶ್ಚಯ ಇರುತ್ತೆ. ಇನ್ನು ಭರತ ಅವನ ಪ್ರಯತ್ನವನ್ನ ಅವನು ಸಾಕಷ್ಟು ಪಟ್ಟಾಯ್ತಲ್ಲ, ಇನ್ನೇನು ಮುಖ್ಯವಾಗಿ ಉಳಿದಿಲ್ಲ ಅನ್ನೋದನ್ನ ಅವ್ರು ಮನಗಂಡಿರೋದ್ರಿಂದ ಸಾಕು ಮಾಡುವಂತ ಹೇಳ್ತಾರೆ. ಸರಿ, ಭರತ ಅದನ್ನ ಒಪ್ಕೊಂಡು ಕೊನೆಗೂ ಇನ್ನೊಂದು ಮಾತು ಹೇಳ್ತಾನೆ, ರಾಮ ನೀನ್ ಬರ್ಲೇಬೇಕು, ನೀ ಬಂದ್ಬಿಡು ಅಂತ ಹೇಳಿ ರಾಮ ಒಪ್ಪದೇ ಇದ್ದಾಗ, ನೀನೇ ರಾಜ್ಯ ಆಳೋದಕ್ಕೆ ಸಮರ್ಥ, ನೀವೊಬ್ಬನೇ ಅಯೋಧ್ಯೆಯನ್ನ ಆಳ್ಬೇಕಾಗಿರೋದು, ಆದ್ರಿಂದ ನೀ ಇಲ್ಲದೆ ಇದ್ರೆ ನಿನ್ನ ಅನುಪಸ್ಥಿತಿನಲ್ಲಿ ನಿನ್ನ ಪಾದುಕೆಗಳನ್ನಾದ್ರೂ ಅನುಗ್ರಹಿಸು ಅಂತ ಆ ಪಾದುಕೆಗಳನ್ನ ಕೊಡ್ತಾನೆ. ಅಲ್ಲಿ ಆ ವಸಿಷ್ಠರು ಸಹ ಅಲ್ಲಿ ಹೇಳ್ತಾರೆ, ಈ ಒಂದು ಸಲಹೆಯನ್ನ ವಸಿಷ್ಠರು ಕೊಟ್ಟಿರ್ತಾರೆ, ಹಾಗಂತ ಮುಂದೆ ಬರುತ್ತೆ ರಾಮಾಯಣದಲ್ಲಿ. ಹೀಗಾದಾಗ ರಾಮ ಸಂತೋಷವಾಗಿ ಪೂರ್ವಾಭಿಮುಖವಾಗಿ ನಿಂತು ಅವನ ಆ ಪಾದುಕೆಗಳನ್ನ ಧರಿಸಿ ಆ ಪಾದುಕೆಗಳನ್ನ ಅನುಗ್ರಹಿಸ್ತಾನೆ. ಸರಿ, ಅಲ್ಲಿ ನಂತರ ರಾಮ ಎಲ್ಲರನ್ನು ಬೀಳ್ಕೊಡ್ತಾನೆ. ಅಲ್ಲಿದ್ದ ಋಷಿಮುನಿಗಳೆಲ್ಲ ಕೆಲವರು ತಮ್ಮ ಸ್ವಸ್ಥಾನಕ್ಕೆ ಹೋಗಿರ್ತಾರೆ. ಭರತ ಆ ದಿವ್ಯ ಪಾದುಕೆಗಳನ್ನ ತನ್ನ ಶಿರಸ್ಸಿನ ಮೇಲೆ ಧರಿಸಿ ಅದನ್ನ ಮುಂದೆ ಹೆಜ್ಜೆ ಇಡ್ತಾನೆ. ಅದನ್ನ ಹೆಜ್ಜೆ ಇಟ್ಟು ಮುಂದಕ್ಕೆ ಹೋಗ್ಬೇಕಾದ್ರೆ ಆ ಪಟ್ಟದ ಆನೆ ಏನಿರುತ್ತೋ ಎಲ್ಲಿ ರಾಜ ಕೂತ್ಕೋಬೇಕಾಗಿರುತ್ತೋ ಅಂತಹ ಸ್ಥಾನದಲ್ಲಿ ಆ ಪಾದುಕೆಗಳನ್ನ ಇಟ್ಟು ರಾಣಿಯರು ಮತ್ತೆ ಅಯೋಧ್ಯ ಪುರವಾಸಿಗಳನ್ನ ಮೊದಲುಗೊಂಡು ಅಯೋಧ್ಯೆಗೆ ಹಿಂದಿರುಗಬೇಕಾದ್ರೆ ಅಲ್ಲಿ ಆ ಭರದ್ವಾಜರ ಆಶ್ರಮದಲ್ಲಿ ಮೊದಲೇ ಹೇಳಿರ್ತೇನೆ, ಪುನಃ ಬರ್ಬೇಕಾದ್ರೆ ನಿಮ್ಮನ್ನ ಸಂದರ್ಶನ ಮಾಡ್ತೇನೆ ಅಂತ. ಅಲ್ಲಿ ಹೋಗಿ ಅವ್ರನ್ನ ಮತ್ತೆ ಭರದ್ವಾಜರು ನಡೆದಿದ್ದ ಸಮಾಚಾರ ಎಲ್ಲ ತಿಳ್ಕೊಂಡು ಭರತನನ್ನ ಅವನ ಧರ್ಮ ಪ್ರಜ್ಞೆಯನ್ನ ತುಂಬಾ ಶ್ಲಾಘಿಸ್ತಾರೆ. ಆ ನಂತರ ಮತ್ತೆ ಅಯೋಧ್ಯೆಗೆ ಹೋಗಿ ಅಲ್ಲಿ ಅವನಿಗೆ ಇರೋದಕ್ಕೆ ಮನಸ್ಸು ಬರಲ್ಲ. ನಾನು ನಮ್ಮ ಅಣ್ಣನಂತೆಯೇ ನಾ ಇರ್ತೀನಿ, ಅದಕ್ಕೆಲ್ಲ ನೀವು ಅನುಜ್ಞೆ ಕೊಡಬೇಕು ಅಂತ ಅಲ್ಲಿ ವಸಿಷ್ಠಾದಿ ಋಷಿಗಳನ್ನ ಕೇಳಿಕೊಂಡು ನಾನು ನಂದಿಗ್ರಾಮದಲ್ಲಿ ಪಾದುಕೆಗಳಿಗೆ ಪಟ್ಟಾಭಿಷೇಕ ಮಾಡಿ ಅದನ್ನೇ ಪಾದುಕೆಗಳನ್ನ ಮುಂದಿಟ್ಕೊಂಡು ನಾನು ಕರ್ತವ್ಯ ರೂಪದಲ್ಲಿ ರಾಮನ ಪ್ರತಿನಿಧಿಯಾಗಿ ಪಾದುಕೆಗಳ ಪ್ರತಿನಿಧಿಯಾಗಿ ನಾನು ರಾಜ್ಯಭಾರ ನಡೆಸ್ತೇನೆ, ತಾವು ಅದಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊತಾನೆ. ಆವಾಗ ಅಲ್ಲಿದ್ದ ಋಷಿಗಳೆಲ್ಲರೂ ಸಹ ಸಂತೋಷದಿಂದ ಅನುಮತಿ ಕೊಟ್ಟು, ನಿನ್ನಂತ ಇಷ್ಟು ಧರ್ಮಾತ್ಮ ನೀನು, ರಾಮನ ಅಲ್ಲಿ ಅಷ್ಟು ಒಂದು ಪ್ರೀತಿಯನ್ನ ಇಟ್ಕೊಂಡಿದ್ಯಾ, ನಿನ್ನಂತಹ ಅವನ ಮಾತನ್ನ ನಾವು ಹೇಗೆ ತೆಗೆದುಹಾಕಕ್ಕಾಗುತ್ತೆ ಅಂತ ಹೇಳಿ ಅನುಮತಿಯನ್ನ ಕೊಡ್ತಾರೆ. ಆ ನಂತರ ನಂದಿ ಗ್ರಾಮದಲ್ಲಿ ಆ ಪಾದುಕೆಗಳಿಗೆ ಪಟ್ಟಾಭಿಷೇಕ ಆಗುತ್ತೆ. ಅದನ್ನ ಮುಂದಿಟ್ಕೊಂಡು ಅವನು ಭರತ ದಿನಾಗ್ಲೂ ರಾಜ್ಯಭಾರ ಮಾಡಿ ಅದಕ್ಕೆ ಪಾದುಕೆಗಳಿಗೆ ವರದಿಯನ್ನ ಒಪ್ಪಿಸ್ತಾ ತನ್ನ ಒಂದು ರಾಜ್ಯಭಾರದ ದಿನಚರಿಯನ್ನ ಅನುಸರಿಸ್ತಾ ಇರ್ತಾನೆ. ಇದಿಷ್ಟು ಸಹ ಭರತ ಪಾದುಕಾ ಪ್ರಸಂಗ. ಇದರಲ್ಲಿ ನಾವು ಅನುಸಂಧಾನ ಮಾಡಬೇಕಾಗಿರೋ ಅನೇಕ ಧರ್ಮ ಸೂಕ್ಷ್ಮಗಳಿದೆ. ಅದರಲ್ಲಿ ಎರಡನ್ನ ಜ್ಞಾಪಿಸ್ಕೊಳ್ಳೋದಾದ್ರೆ, ನಾವು ಹಿಂದಿನ ಸಂಚಿಕೆಗಳಲ್ಲೂ ಇದನ್ನ ಜ್ಞಾಪಿಸ್ಕೊಂಡಿದ್ದೀವಿ, ಈ ಸಂಚಿಕೆಯಲ್ಲೂ ಜ್ಞಾಪಿಸ್ಕೊಂಡ್ರೆ ಅದು ಪುನರುಕ್ತಿ ಆಗುತ್ತೆ. ಆದರೂ ಕೆಲವು ವಿಷಯಗಳು ಆ ಮಹಾತ್ಮರ ಒಂದು ಗುಣಗಳನ್ನ ನಾವು ಮತ್ತೆ ಮತ್ತೆ ಅನುಸಂಧಾನ ಮಾಡೋದಕ್ಕೆ ಒಂದು ಸಹಾಯ ಮಾಡೋದ್ರಿಂದ ಕೆಲವು ವಿಷಯಗಳು ಪುನರುಕ್ತಿ ಆದ್ರೂ ಅದು ದೋಷ ಇಲ್ಲ ಅಂತ ಭಾವಿಸ್ತೇನೆ. ಶ್ರೀರಾಮಚಂದ್ರನಿಗೆ ತಂದೆ ವಿಯೋಗ ಮೂರ್ಛಿತನಾಗುವಷ್ಟು ದುಃಖ ಆಗಿರುತ್ತೆ. ಆದ್ರೂ ಮಾರನೇ ದಿನ ಅತ್ಯಂತ ಒಂದು ಸಮಸ್ಥಿತಿಯಿಂದ ಭರತನಿಗೆ ಅವನೇ ಸಮಾಧಾನ ಮಾಡ್ತಾನೆ. ನಾವು ಹಿಂದೆ ಜ್ಞಾನ ವಿಜ್ಞಾನ ತೃಪ್ತಾತ್ಮರಲ್ಲಿ ಅವರ ಭಾವನೆಗಳು ಬಹಳ ಒಂದು ಅತಿರೇಕಕ್ಕೂ ಹೋಗ್ಬೋದು, ಅಥವಾ ಕೆಳಗಡೆಗೂ ಬರ್ಬೋದು, ಹರ್ಷದ ಅತಿರೇಕಕ್ಕೂ ಹೋಗ್ಬೋದು, ದುಃಖದ ಅತಿರೇಕಕ್ಕೂ ಹೋಗ್ಬೋದು. ಆದ್ರೆ ಅದು ಅವರ ವ್ಯಕ್ತಿತ್ವವನ್ನ ವಿರೂಪಗೊಳಿಸಲ್ಲ. ಅವರು ಅಲ್ಪ ಸಮಯದಲ್ಲಿ ಅವರು ತಮ್ಮ ಸಮಸ್ಥಿತಿಗೆ ಬಂದ್ಬಿಡ್ತಾರೆ.
ಅಂದ್ರೆ ಹೇಗೆ ಒಂದು 4 ಲೈನಿನ ಕಾಪಿ ಪುಸ್ತಕದಲ್ಲಿ ನಾವು ಮಧ್ಯದ 2 ರೇಖೆನಲ್ಲೇ ಸಾಮಾನ್ಯವಾಗಿ ಹೋಗ್ತಾ ಇರ್ತೀವಿ, ಆದ್ರೆ ಕೆಲವು ಸಲ ಮೇಲ್ಗಡೆ ಲೈನ್ ಎಳಿತೀವಿ, ಅದು ಮೇಲ್ಗಡೆ ಲೈನ್ ದಾಟ ಹೋಗಲ್ಲ. ಅದೇ ರೀತಿಯಲ್ಲಿ ಕೆಲವು ಸರ್ತಿ ಕೆಳಗಡೆಗೆ ಗೆರೆ ಎಳಿಬೇಕಾಗುತ್ತೆ, ಅದು ಕೆಳಗಡೆದು ಇದು ಲೈನನ್ನ ಮೀರಿ ಕೆಳಗಡೆಗೆ ಬರಲ್ಲ. ಅನ್ನೋ ಒಂದು 4 ಲೈನಿನ ಚೌಕಟ್ಟಲ್ಲೇ ಎಲ್ಲ ಹೇಗೆ ಹೋಗ್ತಾ ಇರುತ್ತೋ ಹಾಗೆ ಒಂದು ಸಮಸ್ಥಿತಿ ಇವರಲ್ಲಿ ಇರುತ್ತೆ ಅನ್ನೋದನ್ನು ಇಲ್ಲಿ ನಾವು ಮತ್ತೆ ಅನುಸಂಧಾನ ಮಾಡಬಹುದು. ಹಾಗೇನೆ ಆ ಭರತ ಪಾದುಕಾ ಪ್ರಸಂಗದಲ್ಲಿಯೂ ಸಹ ಆ ಭರತ ಅಲ್ಲಿ ಸ್ವರ್ಣ ರೇಖಾಂಕಿತವಾಗಿರುವಂತಹ ಪಾದುಕೆಗಳನ್ನ ರಾಮನಿಗೆ ಕೊಟ್ಟು ಅದನ್ನ ತಗೊಂಡು ಬರ್ತಾನೆ. ಅಲ್ಲಿ ಅನೇಕ ಪ್ರಶ್ನೆಗಳನ್ನ ಜನ ಸಾಕಷ್ಟು ವಿಶ್ಲೇಷಣೆ ಮಾಡಿದ್ದಾರೆ. ಈ ಪಾದುಕೆಗಳನ್ನ ಭರತ ತಂದಿದ್ದ ಅಂತಂದ್ರೆ ಹಾಗೆ ಅವನಿಗೆ ರಾಮ ಬರೋದಿಲ್ಲ ಅಂತ ಗೊತ್ತಿತ್ತಾ ಅಂತ ಪ್ರಶ್ನೆ ಬರುತ್ತೆ. ಹಾಗೇನೆ ಅಥವಾ ಶ್ರೀರಾಮಚಂದ್ರನೇ ಅದನ್ನ ಹಾಕೊಂಡೇ ಬಂದಿದ್ನ ಕಾಡಿಗೆ ಅಂತಾನು ಪ್ರಶ್ನೆ ಬರುತ್ತೆ. ಹೀಗೆಲ್ಲ ಪ್ರಶ್ನೆಗಳಿಗೆ ಸಾಕಷ್ಟು ವಿಶ್ಲೇಷಣೆ ಇದೆ. ಅದೇ ಒಂದು ದೊಡ್ಡ ಪ್ರಸಂಗವಾಗುತ್ತೆ. ಅದನ್ನ ಸಾರಾಂಶ ರೂಪದಲ್ಲಿ ಹೇಳಬೇಕಾದ್ರೆ ಒಂದು ಘಟನೆ ಮೂಲಕ ಹೇಳೋದಾದ್ರೆ, ಶ್ರೀ ರಂಗಪ್ರಿಯ ಸ್ವಾಮಿಗಳು ಅವರು ಪೂರ್ವಾಶ್ರಮದಲ್ಲಿ ಶ್ರೀ ವರದೇಶಿಕಾಚಾರ್ಯರು ಅಂತ ಆಗಿದ್ರು. ಅವಾಗ ಅವರು ಶ್ರೀರಂಗ ಮಹಾಗುರುಗಳ ಹತ್ರ ಈ ಪ್ರಸಂಗವನ್ನ ಹೇಳಿದಾಗ ಅವರು ಶ್ರೀರಂಗ ಮಹಾಗುರುಗಳು ಅದಕ್ಕೊಂದು ಉತ್ತರವನ್ನ ಅವರು ಬರೆದಿಟ್ಬಿಟ್ಟು, ನೀ ಯಾರ್ಯಾರು ಇದ್ರ ಬಗ್ಗೆ ಏನೇನು ಹೇಳಿದ್ದಾರೆ ಹೇಳಪ್ಪ ಅಂತ ಕೇಳಿದಾಗ ಒಬ್ರು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು ಅನ್ನೋರು, ಏನಿಲ್ಲ, ಭರತ ಆ ಪಾದುಕೆಗಳನ್ನ ಶ್ರೀರಾಮಚಂದ್ರನಿಗೆ ತೊಡಸಿ ಅದ್ರ ಸಮೇತವಾಗಿ ಅಯೋಧ್ಯೆಗೆ ಹಿಂದಿರುಗಿಯುವಂತೆ ಕರ್ಕೊಂಡು ಬರೋದಕ್ಕೆ ಅವನೇ ಭರತನೇ ತಗೊಂಬಂದಿದ್ದ ಆ ಪಾದುಕೆಗಳನ್ನ. ಈಗ ರಾಮ ಬರಲ್ಲ ಅಂತ ಆದಾಗ ಪಾದುಕೆಗಳನ್ನ ಮಾತ್ರ ತೆಗೆದುಕೊಂಡು ಪುನಃ ಬಂದ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಆ ಉತ್ತರ ರೈಟು ಆಗಿದೆ, ಆನರಬಲ್ ಆಗು ಆಗಿದೆಯಪ್ಪ ಅಂತ ಶ್ರೀರಂಗ ಮಹಾಗುರುಗಳು ಆ ಉತ್ತರವನ್ನ ಮೆಚ್ಕೊಂಡಿದ್ರು. ಆಮೇಲೆ ಅವರು ಅದೇ ಬರೆದಿದ್ರು ಅಂತ ಆ ಚೀಟಿಯಿಂದ ತೋರಿಸಿದ್ರು ಅಂತ ಒಂದು ಪ್ರಸಂಗ ಇದೆ. ಇಷ್ಟಲ್ಲದೆ ಆ ಪಾದುಕೆಗಳು ಅನ್ನೋದು ಪದಗತೌ ಅಂತ, ಆ ಪಾದುಕೆಗಳು ರಾಮನ ನಡೆಯನ್ನೇ ಹೊಂದಿರುತ್ತೆ. ಅವನ ರಾಮನ ಧರ್ಮವನ್ನೇ ಅದು ವಿಸ್ತರಿಸ್ತಾ ಇರೋದ್ರಿಂದ ಒಂದು ಶ್ರೀರಾಮಚಂದ್ರನ ಪರಮಶ್ರೇಷ್ಠವಾದ ಒಂದು ಪ್ರತಿನಿಧಿಯಾಗಿದೆ ಅಂತ ಆ ಪಾದುಕೆಯ ಮಹಿಮೆಯನ್ನ ಕೊಂಡಾಡುವಂತ ಗ್ರಂಥಗಳು ಸಾಕಷ್ಟು ಪ್ರಚಲಿತವಿದೆ. ಹೀಗಾಗಿ ಆ ಪಾದುಕಾ ಮಹಿಮೆಯನ್ನ ನಾವು ನಮ್ಮ ಹೃದಯದಲ್ಲಿ ಮತ್ತು ಶಿರಸ್ಸಿನಲ್ಲಿ ಸದಾ ಧರಿಸಿರುವಂತಹ ಒಂದು ಶ್ರೇಷ್ಠವಾದ ಪಾದುಕೆಗಳಾಗಿದೆ ಅದು ಎನ್ನುವುದನ್ನ ನಾವು ಸ್ಮರಿಸಿಕೊಳ್ಳಬೇಕಾಗಿದೆ. ಇದರ ನಂತರ ಮುಂದೆ ಶ್ರೀರಾಮಚಂದ್ರನ ಮುಂದಿನ ಒಂದು ಗತಿ ಪ್ರಾರಂಭವಾಗುತ್ತೆ. ಅಷ್ಟು ಹೇಳಿ ಅದನ್ನ ಮುಂದಿನ ಸಂಚಿಕೆಯಲ್ಲಿ ಗಮನಿಸ್ಕೊಳ್ಳೋಣ. ಮತ್ತು ಈ ಸಂಚಿಕೆಯಲ್ಲಿನ ಒಂದು ಆ ಪಾದುಕಾ ಮಹಿಮೆಯೊಂದಿಗೆ ಈ ಸಂಚಿಕೆಯನ್ನ ಮಂಗಳ ಮಾಡೋಣ ಅಂತ ಹೇಳಿ ಶ್ರೀ ರಾಮಚಂದ್ರಾರ್ಪಣಮಸ್ತು, ಶ್ರೀರಂಗಾರ್ಪಣಮಸ್ತು.